ಹಾಯ್ ಫ್ರೆಂಡ್ಸ್, ನಾನಿವತ್ತು ಸೌಂದರ್ಯ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಸೌಂದರ್ಯ ಅವರು ಹುಟ್ಟಿದ್ದು ಬಂದು ಜುಲೈ 18, 1972ರಲ್ಲಿ ಇವರು ಹುಟ್ಟಿರುವಂಥದ್ದು. ಹಾಗೆ ಇವರು 100ಕ್ಕೂ ಹೆಚ್ಚು ತೆಲುಗು, ಕನ್ನಡ, ತಮಿಳು, ಮಲಯಾಳಂ ಹಾಗೂ ಹಿಂದಿ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಟಾಪ್ ಸೌತ್ ಇಂಡಿಯಾ ಸ್ಟಾರ್ ಅಂತಲೇ ಹೇಳ್ಬೋದು. ಅದು 1990ನೇ ದಶಕದಲ್ಲಿ ಇವರು ತುಂಬ ಒಳ್ಳೆ ಆ್ಯಕ್ಟರ್ ಹಾಗೆ ಟಾಪ್ 1 ನಟಿಯಾಗಿದ್ದರು ಅಂತಲೇ ಹೇಳ್ಬೋದು ನಮ್ಮ ಸೌಂದರ್ಯ ಅವರು. ಸೌಂದರ್ಯ ಅವರು 6 ಫಿಲಮ್ಫೇರ್ ಅವಾರ್ಡ್ ಕೂಡ ಇವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇವರ ತಾಯಿ ಹೆಸರು ಕುಸುಮ ಅಂತ ಇವರ ತಾಯಿ ಹೆಸರು. ತಂದೆ ಹೆಸರು KS ಸತ್ಯನಾರಾಯಣ್ ಅಂತ ಅವರ ತಂದೆ ಹೆಸರು ಅಂತ ಹೇಳ್ಬೋದು. ಹಾಗೆ ಇವರು ಹುಟ್ಟಿರುವಂಥದ್ದು ಮುಳಬಾಗಿಲು, ಕೋಲಾರ ಡಿಸ್ಟಿಕ್ಕಲ್ಲಿ ಇವರು ಹುಟ್ಟಿದ್ದಾರೆ ನಮ್ಮ ಸೌಂದರ್ಯ ಅವರು. ಹಾಗೆ ಸೌಂದರ್ಯ ಅವ್ರಿಗೆ ಮೊದಲಿನಿಂದಲೂ ಆ್ಯಕ್ಟಿಂಗ್ ಫೀಲ್ಡಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಅಂತಲೇ ಹೇಳ್ಬೋದು. ಅದೇ ಕಾರಣಕ್ಕೆ ಡಿಸ್ಕಂಟಿನ್ಯೂ ಮಾಡಿದ್ರು ಮೆಡಿಕಲ್ ಎಜುಕೇಷನ್ನ. ಮೆಡಿಕಲಲ್ಲಿ MBBS ಏನು ಮಾಡಬೇಕಿತ್ತು ಅದನ್ನು ಡಿಸ್ಕಂಟಿನ್ಯೂ ಮಾಡಿ ಇವರು ಕನ್ನಡ ಇಂಡಸ್ಟ್ರಿಗೆ ಮೊದಲು ಪಾದಾರ್ಪಣೆ ಮಾಡಿದ್ದಂತಹ ಮೂವಿ ಗಾಂಧರ್ವ ಅನ್ನೋ ಮೂವಿನ 1992ರಲ್ಲಿ ರಿಲೀಸ್ ಮಾಡ್ತಾರೆ. ಆ ಮೂವಿನೇ ಇವರ ಮೊದಲನೇ ಮೂವಿ ಅಂತ ಹೇಳ್ಬೋದು. ಹಾಗೆ ತೆಲುಗಿನಲ್ಲಿ ನೋಡೋದಾದರೆ ಅಮ್ಮೂರು ಅನ್ನೋ ಒಂದು ತೆಲುಗು ಮೂವಿಲಿ ಕೂಡ ಇವರು ಮೊದಲು ಮೂವಿ ಅಂತಲೇ ಹೇಳ್ಬೋದು. 1995ರಲ್ಲಿ ರಿಲೀಸ್ ಆಗುತ್ತೆ ಈ ಮೂವಿ. ಹಾಗೆ ಕನ್ನಡ ಮೂವಿಲಿ ನೋಡೋದಾದರೆ ನಾನು ನನ್ನ ಹೆಂಡ್ತೀರು, ಗ್ರಾಮದೇವತೆ, ನಾಗದೇವತೆ, ಹಾಗೆ ಶ್ವೇತನಾಗ, ತೂಗುವೆ ಕೃಷ್ಣನ, ಆಪ್ತಮಿತ್ರ, ಹೀಗೆ ತುಂಬ ಒಳ್ಳೊಳ್ಳೆ ಮೂವಿಗಳನ್ನ ಮಾಡಿದ್ದಾರೆ ನಮ್ಮ ಸೌಂದರ್ಯ ಅವರು. ಯಾವುದೇ ಪಾತ್ರವಾದರೂ ಕೂಡ ಸೌಂದರ್ಯ ಅವರು ತುಂಬ ನೀಲಾಜಾಲವಾಗಿ ಆ್ಯಕ್ಟ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ಹಾಗೆ ಇವ್ರಿಗೆ ಭರತನಾಟ್ಯದಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಹಾಗೆ ಡ್ಯಾನ್ಸರ್ ಮತ್ತು ಸಿಂಗರ್ ಕೂಡ ಇವರು ಅಂತಲೇ ಹೇಳ್ಬೋದು. ಸೌಂದರ್ಯ ಅವರು ಆಪ್ತಮಿತ್ರ ಮೂವಿಲಿ ಮಾಡಿರೋ ಆ್ಯಕ್ಟಿಂಗ್ ಯಾರಿಗೆ ಆದರೂ ಮೈ ನೆವರೇಳಿಸುತ್ತೆ. ಹಾಗೆ ತುಂಬ ಒಳ್ಳೆ ಆ್ಯಕ್ಟಿಂಗ್ನ ಅದರಲ್ಲಿ ನಾವು ನೋಡ್ಬೋದು. ಆ ಮೂವಿಲಿ ತುಂಬ ಒಳ್ಳೆ ಆ್ಯಕ್ಟಿಂಗ್ನ ನಾವು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಅದಾದ ನಂತರ ಹಾಗೆ ತೆಲುಗು ಮೂವಿಗಳನ್ನು ಕಮ್ಮಿ ಏನು ಮಾಡಿಲ್ಲ ಇವರು. ಕನ್ನಡ ಮೂವಿಗಿಂತ ತೆಲುಗು ಚಿತ್ರರಂಗದಲ್ಲೇ ತುಂಬ ಚೆನ್ನಾಗಿ ಮಿಂಚಿ ಮರೆಯಾದಂತಹ ನಟಿ ಅಂತಲೇ ಹೇಳ್ಬೋದು ನಮ್ಮ ಸೌಂದರ್ಯ ಅವರು. ಅಮ್ಮೂರು 1995ರಲ್ಲಿ ರಿಲೀಸ್ ಆಯಿತು. ಹಾಗೆ ಪವಿತ್ರ ಬಂಧಂ 1996ರಲ್ಲಿ ರಿಲೀಸ್ ಆಯಿತು. ಅಂತಃಪುರಂ 1998ರಲ್ಲಿ ರಿಲೀಸ್ ಆಗಿದ್ದಂಥ ಮೂವಿ ಇದು. ಹಾಗೆಯೇ ರಾಜ ಅನ್ನೋ ಮೂವಿ 1999ರಲ್ಲಿ. ಹಾಗೆ ಸೂರ್ಯವಂಶಂ ಹಿಂದಿಲಿ ಅವರು ಕೂಡ ಒಂದು ಮೂವಿ ಮಾಡಿರ್ತಾರೆ. ಅದು 1999ರಲ್ಲಿ ರಿಲೀಸ್ ಆಗಿತ್ತು. ಎಲ್ಲ ತುಂಬ ಟಾಪ್ ಮೂವಿಗಳು ಅಂತಲೇ ಹೇಳ್ಬೋದು. ಬಿಗ್ ಸಕ್ಸಸ್ನ ತಂದುಕೊಡ್ತು ಅಂತಲೇ ಹೇಳ್ಬೋದು. ಇವರು ಪ್ರಶಸ್ತಿ ಅಂತ ನೋಡೋದಾದರೆ ನಂದಿ ಅವಾರ್ಡು ಹಾಗೆ 2 ಕರ್ನಾಟಕ ಸ್ಟೇಟ್ ಫಿಲಮ್ಫೇರ್ ಅವಾರ್ಡ್ ಕೂಡ ಇವ್ರಿಗೆ ಬಂದಿದೆ. ಹಾಗೆ 6 ಫಿಲಮ್ಫೇರ್ ಅವಾರ್ಡ್ ಕೂಡ ಇವರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಆ್ಯಕ್ಟಿಂಗ್ ಫೀಲ್ಡಲ್ಲಿದ್ದಂತಹ ಇವರು ಆಪ್ತಮಿತ್ರ ಅನ್ನೋ ಮೂವಿಲಿ ಒಂದು ಕ್ಯಾರೆಕ್ಟರ್ನ ಮಾಡ್ತಾರೆ. ಅದು ನಾಗವಲ್ಲಿ ಅನ್ನೋ ಕ್ಯಾರೆಕ್ಟರ್. ಇದು ಇಡೀ ಸೌತ್ ವರ್ಲ್ಡ್ ವೈಡೇ ಇದು ರಿಲೀಸ್ ಆಗಿ ತುಂಬ ಒಳ್ಳೆ ಯಶಸ್ಸನ್ನು ಕಾಣುತ್ತೆ. ಈ ಒಂದು ಪಾತ್ರಕ್ಕೆ ಬೇರೆ ಯಾರೂ ಕೂಡ ಸೂಟ್ ಆಗುತ್ತಿರಲಿಲ್ಲ ಅಂತಲೇ ಹೇಳ್ಬೋದು. ಕನ್ನಡ ಇಂಡಸ್ಟ್ರಿಲಿ ಇವರು ತುಂಬ ಒಳ್ಳೆ ಛಾಪನ್ನೇ ಮೂಡಿಸಿದ್ರು. ಸೌಂದರ್ಯ ಅವ್ರಿಗೆ ಮೊದಲಿಂದ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇತ್ತು ಕೂಡ. ಆನಂತರ ಇವರು ಮದುವೆ ಆಗ್ತಾರೆ. ಅವರು ಮದುವೆ ಆಗಿದ್ದ ಇಯರ್ ಬಂದು 2003ರಲ್ಲಾಗಿರುತ್ತೆ. JS ರಘು ಅನ್ನೋ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರನ್ನ ಇವರು ಮದುವೆ ಆಗ್ತಾರೆ. ಸೌಂದರ್ಯ ಅವರು ಸೌಂದರ್ಯದ ಗಣಿ ಅಂತಲೇ ಹೇಳ್ಬೋದು. ಅವರು ಆ್ಯಕ್ಟಿಂಗ್ ಆಗಿರ್ಬೋದು, ಹಾಗೆ ಪರ್ಸ್ನಾಲಿಟಿ ಆಗಿರ್ಬೋದು, ಎಲ್ಲ ಹೆಣ್ಮಕ್ಳನ್ನು ನಾಚಿಸುವಂಥದ್ದಾಗಿತ್ತು. ಅಷ್ಟೇ ಚೆನ್ನಾಗಿ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ಸೌಂದರ್ಯ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ
ಹೇರ್ ಕ್ರಾಫ್ಟ್ ಕ್ರಷಲ್ಲಿ ಇವರು ಸಾವನ್ನಪ್ತಾರೆ. ಅದು ಏಪ್ರಿಲ್ 17, 2004ರಲ್ಲಿ. ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡಿ. ಥ್ಯಾಂಕ್ ಯು.